ಅಜ್ಜಿ, ಯಾಕವಿ ಏನಾಯ್ತು? ಯಾಕೆ ಇಷ್ಟು ಕೋಪ್ತಾಗ ಬಂದಿದ್ದಿ? ಏನೋ ಆಯ್ತಾಯ್ತೆ, ಏನಾಗ್ಬಾರ್ದಿತ್ತು ಅದೇ ಆಯ್ತಾದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅದೇನೋ ಹೇಳ್ತಿದ್ಯಾ, ಸರಿಯಾಗಿ ಹೇಳವ ಒಂಚೂರು, ಏನಾಯ್ತು? ಇವತ್ತು ಕಾಲೇಜ್ ಇಂತವ ನಾನು ಚಿಕ್ಕ ಮಾವನ್ ನೋಡಿದೆ. ನೀನು ಹುಡಿಕೊಂಡು ಬಂದಿದ್ನಿ, ಮಾತಾಡ್ಸಿದ್ನ, ಯೋನಂದ, ನೀನು ಒಪ್ಕೊಂಡೆ. ನಂಗೆ ಗೊತ್ತಿತ್ತು ಇದು ಹಿಂಗೆ ಆಯ್ತದೆ ಅಂತ. ನಾನು ಮನೆ ಬಿಟ್ಟು ಬಂದಲ್ಲ, ಅದಕ್ಕೆ ಎದ್ರಕೊಂಬಿಟ್ಟವ್ರೆ. ಅದಕ್ಕೆ ನೀನು ಹುಡಿಕೊಂಡು ಬಂದವನೆ. ನೋಡ್ತಿರು, ಇಲ್ಲಿಗೂ ಬರ್ತಾರೆ ಎಲ್ಲರೂ ಹುಡಿಕೊಂಡು. ಅಯ್ಯೋ ಅಜ್ಜಿ, ಓಸಿ ನಾನು ಹೇಳೋದು ಕೇಳು, ಆಮೇಲೆ ಕನ್ಸು ಕಾಣುವಂತೆ. ಯೋನದು ಹೇಳವೆ, ಏನಾಯ್ತು? ಮಾವ ನನ್ನನ್ನು ನೋಡಕ್ಕೆ ಬಂದಿರಲಿಲ್ಲ. ನಮ್ಮ ಕಾಲೇಜಾಗೆ ನನ್ನ ಜೊತೆ ಒಂದು ಹುಡುಗಿ ಓದ್ತಾವಳೆ, ಐಶು ಅಂತ, ಅವಳನ್ನ ನೋಡಕ್ಕೆ ಬಂದಿದ್ದ. ಐಶುನೇ? ಅವಳು ಯಾರು? ಜೊತೆಯಾಗೆ ಓದ್ತಾವಳೆ ಅವಳು, ಗೌರತೆ ಅಣ್ಣನ ಮಗಳಂತೆ. ಏನೋ ಮಾತಾಡ್ತಿದ್ದ ಮಾವ. ನಾನು ಹೋಗಿ ಕೇಳ್ದೆ, ತಕ್ಷಣ ಏನು ಇಲ್ಲ ಅಂದ್ಬಿಟ್ಟು ಹೊರಟೇ ಬಿಟ್ಟ. ಗೊತ್ತಾ, ನಂಗೆ ಯಾಕೋ ಡೌಟು ಅವರಿಬ್ರ ಮೇಲೆ, ಏನೋ ನಡೆಸ್ತಾವ್ರೆ ಅಂತ. ನಿನ್ನ ಸೊಸೆ ಏನಾದರೂ ಅವಳ ತವ್ರ ಮನೆಯಿಂದ ಹೆಣ್ಣು ತರಬೇಕು ಅಂತ ನನ್ನ ಮಗಳನ್ನ ಏನಾದರೂ ಬೇಡ ಅಂತಿದ್ಲಾ ಹೆಂಗೆ? ಇದ್ರೂ ಇರ್ಬೋದು, ಮಳ್ಳಂಗೆ ಇದ್ಲು ಮನೆ ಹಾಳಿ. ಇನ್ನೂ ಏನೇನು ಮಾಡ್ತಾಳೋ. ನನ್ನ ಮಕ್ಳಿಗೆ ನನ್ನ ಮನೆಯಾಗನಾಗೆ ಜಾಗ ಇಲ್ದಂಗೆ ಮಾಡಿದ್ಲು ಪಾಪಿ. ನಿನ್ನ ಮಕ್ಳಿಗೆಲ್ಲ ನಿಂಗೂ ಇಲ್ಲ ಜಾಗ. ನಿನ್ನಿಂದಲೇ ಅವಳು ಅಷ್ಟೊಂದು ಹೆಚ್ಕೊಂಡಿರೋದು. ನನ್ನ ಸೊಸೆ ಅಂತ ತಲೆ ಮೇಲೆ ಕುಂಡಿಸ್ಕೊಂಡಿದ್ದೆ. ಈಗ ನೋಡು ಹೆಂಗೆ ಮಡಗ್ತಾವಳೆ. ನಾನೇನು ಏನು ತಿಳಿಯೋಕ್ಕಿಲ್ಲ ಅಂದ್ಕೊಂಡಿದ್ದೆ, ನೋಡ್ದ ಅವಳನ್ನ ಹಿಂಗೆ ಮಾಡ್ತಾಳೆ ಅಂತ ನಂಗೇನು ಗೊತ್ತು ಇವಳು. ಈ ದಿನದ ಗಂಟ ನಾನು ಯಾಮರ್ಸ್ಬಿಟ್ಲಲ್ಲ ಇವಳು. ಹಂಗೋ ಬಿಡು, ಮೊದ್ಲಿಗಾದ್ರೆ ನೀನಾದ್ರೂ ಇದ್ದೆ, ಕೇಳ್ತೀಯ ಅನ್ನೋ ಭಯ ಇತ್ತು. ಈಗ ಹೇಳೋರು ಇಲ್ಲ ಕೇಳೋರು ಇಲ್ಲ. ಗಂಡ ಹೆಂಡತಿ ಇಬ್ರು ನೆಮ್ಮದಿಯಾಗಿರ್ತಾರೆ. ಹಂಗೆ ಆಯ್ತು. ಯಾರಾದ್ರೂ ಹುಡಿಕೊಂಡು ಬಂದ್ರೇನೋ ನೋಡು, ಏನ್ ಮಾಡ್ಕೊಂಡವಳು ಎತ್ ಮಾಡ್ಕೊಂಡವಳು ಅಂತ ಹುಡಿಕೊಂಡು ಬರ್ಬಾರ್ದಾಗಿತ್ತೆ. ನೋಡ್ದ ಇವ್ರನ್ನ, ಓದೋಳು ಹೊಲ್ಟೋದ್ಲು, ಒಳ್ಳೆ ಕೆಲಸ ಆಯ್ತು ಅಂತ ಸೇರ್ಕೊಬಿಟ್ರ ಹೆಂಗೆ ಇವರು? ನಿನ್ನಿಂದ ಏನಾಗ್ಬೇಕಿತ್ತು ಅವ್ರಿಗೀಗ? ವಯಸ್ಸಾದ್ಮೇಲೆ ಕಷ್ಟ ಅಲ್ವೇ? ಹೆಂಗೋ ಪೀಡೆ ತೊಲಗ್ತು ಅಂತ ಸುಮ್ಮನಾಗ್ಬಿಟ್ರು ಬುದ್ಧಿವಂತರವ್ರು ಬಿಡು. ನೀನು ಹುಡಿಕೊಂಡು ಬರೋದು ಇಲ್ಲ, ಇನ್ನು ಕ್ಯಾರೆ ಬುಲಾರಿ ಅಂತನೂ ಅನ್ನೋದಿಲ್ಲ ನಿನ್ನ. ಅಷ್ಟೇ ಮುಗೀತು ನಿನ್ನ ಕತೆ. ನಾನೇನೋ ಒಂದೆರಡು ದಿನ ಮನೆ ಬಿಟ್ಟು ಬಂದರೆ ಎದ್ರಕಂತಾರೆ, ಆ ಬಯಕನ ಒಪ್ಕೊಂತಾರೆ ಅಂದ್ಕೊಂಡು ಬಂದೆ ಕಣಮ್ಮಿ. ಹಿಂಗೆ ಮಾಡ್ತಾರೆ ಅಂತ ನನಗೇನು ಗೊತ್ತಿತ್ತು ಹೇಳು? ಈಗ ಏನು ಮಾಡೋದು? ಸುಮ್ಕೆ ಆಗ್ಬಿಟ್ರಲ್ಲ ಇವರು. ಹೋಗುಮ್ಮ ನಡಿ, ಕೇಳುಮ್ಮ. ಯಾಕೆ ಬಿಟ್ಬಿಡ್ತಿ? ಸಂಬಂಧದಾಗ ನನ್ನ ಮಗನಿಗೆ ಎಣ್ಣೆ ತರಲ್ಲ ಅಂತಿದ್ಲು ನಿನ್ನ ಸೊಸೆ. ಈಗ ಯಾಕೆ ಹಿಂಗೆ ಮಾಡ್ತಾವಳು ಕೇಳೋಣ ನಡಿ. ತಿರ್ಗಾ ಜಗಳ ಆಡ್ಕೊಂಡ್ ಮುಂದ್ಮೇಲೆ ಮಾನ ಮರ್ಯಾದೆ ಬಿಟ್ಟು ಹೆಂಗವ ಹೋಗೋದು? ತಿರ್ಗಾ ಜಗಳ ಆಗೋಕಿಲ್ವೇ ಹೋದ್ರೆ? ಆಗ್ಲಿ ಬಿಡವಿ, ಅವ್ರು ಮಾಡೋದು ಸರಿನೇ. ಅವತ್ತು ಹಂಗಂತ ಹೇಳ್ದೆ, ಇವತ್ತು ಏನು ಮಾಡ್ತಿದ್ಯಾ ಅಂತ ಕೇಳ್ತೀನಿ. ನೀನು ಬರಬೇಡ, ನೀನು ಇಲ್ಲೇ ಇರು, ನಾನು ಅಜ್ಜಿ ಇಬ್ರು ಹೋಗಿ ಕೇಳ್ತೀವಿ. ಏನಂತ್ಯವ? ಬಿಟ್ಬಿಟ್ಟಾರ ಅವಳನ್ನ? ನಡೆಯಮ್ಮಿ ಕೇಳೋಣ. ಅವಳಿಗೆ ಅದೇ ಇವತ್ತು ಮಾಡ್ತೀನಿ. ಬುದ್ಧಿ ಕಲಿತು ಬಿಡಕ್ಕಿಲ್ಲ ಆ ನನ್ನ ಮಗ. ನಾನು ಎತ್ ಮಗ, ನಮ್ಮವ್ವ ಎಲ್ಲೋಗಳೋ ಏನು ಮಾಡ್ಕೊಂಡವಳು ಅಂತ ಏನಾದರೂ ಬಂದು ಅವನು ಇಬ್ಬರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ನಡೆಯಮ್ಮಿ. ಅಯ್ಯೋ ಅಜ್ಜಿ, ಅವ್ವ, ನೀವು ಹೋಗಿ ಜಗಳ ಮಾಡಿದ್ರೆ ಮಾವ ಒಪ್ಕೊಬಿಡ್ತಾನ? ಜಗಳ ಮಾಡಿ ಒಪ್ಸಕ್ಕಾಯ್ತದ? ಒಪ್ಕೊಳ್ಳೋದು ಬಿಡೋದು ಅದೆಲ್ಲ ಆಮ್ಯಾಕೆ. ಅವನು ಅಲ್ಲೇನು ಮಾಡ್ತಿದ್ದ, ಅವಳ ಹತ್ರ ಏನು ಮಾತಾಡ್ತಿದ್ದ, ಮೊದಲು ಅದನ್ನು ವಿಚಾರಿಸ್ತೀವಿ. ಇನ್ನು ಬಾಕಿದೆಲ್ಲ ಆಮ್ಯಾಕಿನ ಮಾತು. ಈಗಲೇ ನನ್ನ ಕಂಡ್ರೆ ಆಗಲ್ಲ, ಇನ್ನು ನಾನೇ ಹೇಳಿರೋದು ಅಂತ ಗೊತ್ತಾಗಕ್ಕಿಲ್ವೇ ಇವಾಗ? ಇನ್ನೂ ಕೋಪ ಮಾಡ್ಕೊಂತಾನಷ್ಟೇ ಮಾವ. ಮಾಡ್ಕೊಂಡ್ರೆ ಮಾಡ್ಕೊಂಡ್ಲಿ ಬಿಡವಿ, ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ಅನ್ಯಾಕೆ ಅವ್ನು ಕೋಪ ಮಾಡ್ಕೊಂಡ್ರೆ ಎಷ್ಟು ಬಿಟ್ರೆ ಎಷ್ಟು? ಏನಾರ ಮಾಡ್ಕೊಂಡ್ಲಿ. ಆದರೆ ಹೋಗಿ ಹಿಂಗೆ ಯಾಕೆ ಮಾಡಿದ್ರಿ ಅಂತ ಕೇಳ್ತೀನಿ. ಅವ್ರ ಗಂಡ ಹೆಂಡತಿ ಇಬ್ರು ಹಿಂಗೆ ಬಿಟ್ಬಿಟ್ರೆ ಅಷ್ಟೇ, ಮನೆಯಾಗ ಆಡಿದ್ದೆ ಆಟ ಆಗೋಯ್ತದೆ. ನಡೆಯಮ್ಮಿ ಹೋಗುಮ್ಮ. ಬಾರವ, ಇವತ್ತು ಅವ್ರ ಗದೆಗೆ ಆಚಾರ ಸರಿಯಾಗಿ ಮಾಡುವ. ಯಾಕೆಲ್ಲ ಹಿಂಗ್ ಸಿಟ್ ಮಾಡ್ಕೊಂಡು ಕೂತಿದ್ದೀರಾ? ಏನಾಯ್ತು? ನಮ್ಮ ಅಣ್ಣಯ್ಯನ ಮಗ ಅರುಣ ಕಾಲೇಜ್ ಹತ್ರ ಯಾವುದೋ ಹುಡುಗಿತಾವ್ ಮಾತಾಡ್ಕೊಂಡು ನಿಂತಿದ್ಲಂತೆ. ಅದನ್ನ ಶೋಭಾ ಕೇಳಿದ್ಕೆ ಏನೂ ಇಲ್ಲ ಅಂದ್ಬಿಟ್ಟು ಹೊರಟ ಹೋದ್ನಂತೆ. ಹೌದೇ? ಯಾರ ಹುಡುಗಿ? ಯೋ, ಅದೇ ನಮ್ಮ ಗೌರಿ ಇಲ್ವೇ, ಆ ಗೌರಿ ಆ ಗಂಡನ ಮಗಳಂತ ಅವಳು. ಓ, ಅದಕ್ಕೆ ಈಗ ಏನ್ ಮಾಡುಮ ಅಂತ ನೀವು? ಏನ್ ಮಾಡುಮ ಅಂದ್ರೆ ಹೋಗಿ ಕೇಳ್ತೀವಿ, ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ. ಏನೋ ಅವಳನ್ನ ತಂದ್ಕೊಬೇಕು ಅಂತ ಆಸೆ ಗೀಸೆ ಮಡಿಕೊಂಡಿದ್ರೆ ಹೆಂಗೆ ಅಂತ ಕೇಳ್ತೀವಿ. ಹೋಗ್ಬಿಡ್ರಿ, ಅವ್ರ ಮನ್ಸ್ನಾಗ ಅದೋ ಇಲ್ವೋ ನೀವೇನೇ ಪಿಲಾನ್ ಕೊಟ್ಬಿಟ್ಟು ಬಂದ್ಬಿಡ್ರಿ ಅಲ್ವೇ? ಅಂದ್ರೆ ಹೇಳ್ತಿದ್ದೀರಾ? ಏನು ಕೇಳಂಗಿಲ್ವಾ? ಹಂಗಾರೆ ಅವ್ರು ಆಡಿದ್ದೆ ಆಟ ಆಡ್ಕೊಂಡ್ಲಿ ಅಂತ ಬಿಟ್ಬಿಡಕ್ಕಾಯ್ತದ? ಹಂಗಲ್ಲ ಕಣಮ್ಮಿ, ಸುಮ್ಮನೆ ಎಲ್ಲೋ ಮಾತಾಡ್ಕೊಂಡು ನಿಂತಿದ್ರು ಅಂತ ಅಂದ್ಬಿಟ್ಟು ಹೋಗಿ ಕೇಳಿದ್ರೆ ಈಗ ನೀನೇ ಅವ್ರಿಗೆ ಪಿಲಾನ್ ಕೊಟ್ಟಂಗಾಗಲ್ವೇ ನಮ್ಮಿ? ಯೋಚನೆ ಮಾಡು ಒಂದ್ಸತಿ. ಅದು ಹೆಂಗ್ರಿ ಹೇಳ್ತೀರಾ ನೀವು? ಇನ್ನೇನಮ್ಮಿ, ನಿಮ್ಮ ಅದಕ್ಕೆ ಹೇಳಿದ್ಲು ಅಂತ ಹೇಳಿದ್ದೆ ತಾನೇ ನೀನು, ಸಂಬಂಧದ ನಾನು ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ.
ಹಂಗಿದ್ದಿದ್ರೆ ಅವತ್ತೇ ಅವಳು ಹೇಳ್ಬೋದಾಗಿತ್ತಲ್ವಾ ನಮ್ಮ ಅಣ್ಣಯ್ಯನ ಮಗಳನ್ನೇ ಮದುವೆ ಮಾಡ್ಕೊತೀನಿ ಅಂತ. ಹಂಗೇನು ಹೇಳಿಲ್ಲ ತಾನೇ. ಈಗ ನೀನೇ ಹೋಗ್ಬಿಟ್ಟು ಅವ್ರಿಗೆ ಪಿಲ್ಯಾನ್ ಯಾಕೆ ಕೊಡ್ತಿದ್ದಿ? ಮಾಡ್ಕೊಳ್ಳಿ ಅಂತ ಹೇಳ್ದಂಗೆ ಹೇಳ್ತೀವಿ ಏನು? ಹೌದಲ್ವೇ? ಹೋಗಿ ಕೇಳಿದ್ರೆ ಆಮೇಲೆ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಮಾಡ್ತಿ? ಹಂಗೆ ಮಾಡ್ಬಿಟ್ರೆ ಅವರು ಒಳಗೆ ಬರೋಕ್ಕಿಲ್ಲ ನೋಡಾಮೇಲೆ. ಹ್ಞೂ ಕಣಮ್ಮಿ, ನಿಮ್ಮ ಅಣ್ಣಯ್ಯ ಬೇಕಾದ್ರೆ ಬೇಡ ಅಂದಿದ್ದೆ ಮಾಡೋದು ಜಾಸ್ತಿ. ಶೋಭಾ, ಇಲ್ಲಿ ಬಾರವ್ವ ಇಲ್ಲಿ ನೀನು. ಹೇಳಪ್ಪಯ್ಯ. ನಾಳೆ ನೀನು ಕಾಲೇಜ್ದಾಗ ಹೋಯ್ತಿಲ್ಲ, ಆ ಹುಡುಗಿ ತಾವು ಮಾತಾಡು ಏನು ಅಂತ ತಿಳ್ಕೊ. ಆಮೇಲೆ ಬೇಕಾದ್ರೆ ಮಾತಾಡುಮ. ಸುಮ್ಮನೆ ಯಾಕೆ ಮಾತಾಡ್ಬೇಕು ಹೇಳು? ಓ, ಇವಳು ಕೇಳ್ಬಿಟ್ರೆ ಅವಳು ಹೇಳ್ಬಿಡ್ತಾಳ. ನೀನು ಸುಮ್ಕಿರೋವಿ, ಮಗ ಮಾತಾಡ್ತದೆ. ಮಗ ನೀನು ಹೋಗುವ, ನೀನು ಹೋಗಿ ಅವಳ ಹತ್ರ ಮಾತಾಡು, ತಿಳ್ಕೊ ಆಯ್ತೇ? ಹ್ಞೂ ಕಣಮ್ಮಿ, ಅವಳು ಅಂದ್ರೆ ಹೇಳೋದು ಸರಿಯಾಗಿ ಅದೇ. ಇನ್ನೊಂದ್ಸತಿ ಹೋಗಿ ಶೋಭಾ ಮಾತಾಡಿ ತಿಳ್ಕೊಂಬರ್ಲಿ, ಆಮೇಲೆ ಬೇಕಾದ್ರೆ ಹೋಗಿ ಮಾತಾಡುಮ. ಆಯ್ತು ಬಿಡವ. ನೀನು ತಿಳ್ಕೊಬತ್ತೀಯೇ? ಕಣಪ್ಪಯ್ಯ, ತಿಳ್ಕೊಬತ್ತೀನಿ. ನಾಳೆ ಹುಡುಗಿ ತಾವು ಮಾತಾಡ್ತೀನಿ. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.